50 ಆಗಿರ್ಬೇಕು. ಅಲ್ಲೊಂದು 100 ಮಂದಿ ಸೇರಿದ್ರು, ಅದಕ್ಕಿಂತ ಅಲ್ಲೊಂದು 45 ಮಂದಿ ಸೇರಿದ್ರು. ಹೀಗೆ ಹಳ್ಳಿಗೂ ಹೋಗಿ ಜನರ ಸಮಸ್ಯೆಗಳನ್ನ ಕೇಳ್ಕೊಂಡು ಬರ್ತಾ ಇದೀವಿ. ಪ್ರತಿ ಬುಧವಾರ ಪ್ರತಿ ದಿವಸ ತಾಲೂಕು ಕಚೇರಿ ಮತ್ತು ತಹಸೀಲ್ದಾರ್ ಆಫೀಸ್ ಅಲ್ಲಿ ಮತ್ತೆ ಟಿಪಿ ಅವ್ರದ್ದೇನಾದ್ರು ಸಮಸ್ಯೆಗಳಿದ್ರೆ ಟಿಪಿ ಇಒ ಅಂತ ದೂರು ಕೊಡ್ತೀವಿ, ಪತ್ರ ಬರೀತೀವಿ, ಅಲ್ಲಿ ಅಭಿಯಾನ ಮಾಡ್ತಿದೀವಿ. ಆವತ್ತು ಬಂದ್ರೆ ನಿಮಗೆ ಯಾವುದೇ ಕೆಲಸ ತಾಲೂಕು ಆಫೀಸರ್ ಇರಲಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಇರಲಿ, ಲಂಚ ಇಲ್ಲದೆ ಫ್ರೀ ಆಗಿ ಸರ್ಕಾರಿ ನೌಕರರು ಅವ್ರ ಕೆಲಸ ಮಾಡ್ಕೊಡ್ತಾರೆ. ಯಾಕಂದ್ರೆ ಆಚೆ ಈ ಹಳದಿ ಕೆಂಪು ಟಿ ಶರ್ಟ್ ಹಾಕೊಂಡಿರೋ ಸೈನಿಕರಿದ್ದಾರೆ, ನಾವು ಲಂಚ ತಗೊಂಡ್ರೆ ನಮ್ಮ ಕುಂಡಿ ಮೇಲೆ ಬಾರಿಸ್ತಾರೆ ಅಂತ. ಈಗ ನಾವು ಬಂದಿದ್ದೀವಿ ಶಿಗ್ಗಾವಿಗೆ, ಅಧಿಕಾರಿಗಳು ಗೊತ್ತಾಗಿದೆ. ಈಗ ನೀವು ತೀರ್ಮಾನ ಮಾಡ್ಬೇಕು, ಶಿಗ್ಗಾವಿ ಜನ ಇವತ್ತು ತೀರ್ಮಾನ ಮಾಡ್ಬೇಕು, ಕೆಆರ್ಎಸ್ ಪಕ್ಷ ಇರ್ಬೇಕೋ ಇಲ್ಲ ಲಂಚ್ ಕೋರ್ ಇರ್ಬೇಕಾ? ಲಂಚ್ ಕೋರ್ ಇರಬಾರದು ಅಂದ್ರೆ ಕೆಆರ್ಎಸ್ ಪಕ್ಷ ಬೇಕೇ ಬೇಕು. ಬಿಜೆಪಿ ಇದ್ರೆ, ಕಾಂಗ್ರೆಸ್ ಇದ್ರೆ, ಜೆಡಿಎಸ್ ಇದ್ರೆ ಲಂಚ್ ಕೋರ್ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ, ಇಲ್ಲೇ ಇದಾರಲ್ವಾ? ಇವತ್ತು ಕೆಆರ್ಎಸ್ ಪಕ್ಷ ಬಂದಿರೋದ್ರಿಂದ ಇಲ್ಲ ಲಂಚ್ ಕೋರ್ ಇರ್ಬೇಕು, ಇಲ್ಲ ಕೆಆರ್ಎಸ್ ಪಕ್ಷ ಇರ್ಬೇಕು. ಇವಾಗ ಕೆಆರ್ಎಸ್ ಪಕ್ಷವನ್ನು ಉಳಿಸ್ಕೊಳ್ಳುವಂತ ಜವಾಬ್ದಾರಿ ಯಾರ್ದು? ದಯವಿಟ್ಟು ಅಷ್ಟು ಮಾಡಿ. ಪ್ರತಿ ಬುಧವಾರ ಅಲ್ಲಿ ಬರ್ಲಿ, ನಿಮ್ಗೆ ಏನಾದ್ರು ಸಮಸ್ಯೆಗಳಿದೆ. ಅದ್ರ ಜೊತೆಗೆ ರಾತ್ರಿ ಹಗಲು 24/7 ಅಂತಾರಲ್ವಾ, ರಾತ್ರಿ ಹಗಲು ನಮ್ಮ ಕಚೇರಿ ನೋಡಿರ್ಬೋದು ನೀವು. ಶಿಗ್ಗಾವಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಬಸವೇಶ್ವರ ಆಟೋಮೊಬೈಲ್ಸ್ ಅಂತ ನೋಡಿರಲ್ಲಪ್ಪ, ಅದ್ರ ಮೇಲೇನೆ ಹಿಂದೆ ಧರ್ಮಸ್ಥಳದ ಒಂದು ಕಚೇರಿ ಇತ್ತಲ್ಲಿ, ಅದ್ರ ಮೇಲೇನೆ ನಮ್ಮ ಆಫೀಸ್ ಇದೆ. ರಾತ್ರಿ ಹಗಲು ಅಲ್ಲಿ 10 ಜನ, 20 ಜನ, 50 ಜನ ಉಳ್ಕೊಳ್ತಾ ಇದ್ದಾರೆ. ರಾತ್ರಿ ಹಗಲು ಇರ್ತಾರೆ. ಯಾವುದೇ ಸಮಯದಲ್ಲಿ ಕೆಲವು ಕರಪತ್ರ ಕೊಡಿ, ಅದ್ರ ನಂಬರ್ ಇದೆ, ಆ ನಂಬರ್ ಫೋನ್ ಮಾಡ್ಕೊಂಡು ರಾತ್ರಿ ಆಗಲಿ ಯಾವುದೇ ಸಮಯದಲ್ಲಿ ಆಗಲಿ ನಿಮ್ ಸಮಸ್ಯೆ ಇದ್ದ ಬಂದು. ನೆನ್ನೆ 2 ಹೆಣ್ಣು ಮಕ್ಕಳು ಬಂದು ಚಿಟಿಕೆ ಹೊಡೆಯೋದ್ರಲ್ಲಿ, ನಮ್ಮ ರಘುಪತಿ ಭಟ್ ಅಂತ ನಮ್ಮ ರಾಜ್ಯ ಕಾರ್ಯದರ್ಶಿ, ಚಿಟಿಕೆ ಹೊಡೆಯೋದ್ರಲ್ಲಿ ತಿಂಗಳಾನ್ಗಟ್ಲೆ ಇದ್ದಂತ ಸಮಸ್ಯೆಯನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ಬರೀ ಒಂದು ಫೋನಲ್ಲಿ, ನಮಸ್ಕಾರ ನಾನು ಕೆಆರ್ಎಸ್ ಪಕ್ಷದಿಂದ ಈ ತರ ನೀಲವ ಅಂತ ಒಂದು ಹೆಣ್ಮಕ್ಳು ದುಂಶಿ ಏನಾದ್ರು ಗೊತ್ತೇ? ದುಂಶಿ ಅಂತ ಒಂದು ಹೆಣ್ಮಕ್ಳು ಬಂದಿದ್ದಾರೆ. ಅವರಿಗೆ ಉಜ್ವಲ ಸ್ಕೀಮ್ ಅಲ್ಲಿ ಸಿಲಿಂಡರ್ ಬರ್ತಿದ್ಯಾ, ಬರ್ಬೇಕಿತ್ತಂತೆ. ಆದ್ರೆ ಬರೀ ರೊಕ್ಕ ಬರ್ತಾ ಇದೆ, ಸಿಲಿಂಡರ್ ಬರ್ತಾ ಇಲ್ಲ, ಯಾಕೆ ಬಂದಿಲ್ಲ ಕೇಳೋಷ್ಟೊತ್ತಿಗೆ ಅವನ ಅಲ್ಲಿ ಎತ್ತಿಟ್ಕೊಂಡು ನಾನೇ ಕಳಿಸ್ತಿದ್ವಿ ಸರ್. ಬೊಮ್ಮಾಯಿ ಮಾಡಿದ್ರಾಗಲ್ಲ, ಖಾದ್ರಿ ಮಾಡಿದ್ರಾಗಲ್ಲ, ಪಕಡಿ ಮಾಡಿದ್ರಾಗಲ್ಲ, ಎಲ್ಲ ಕೆಲಸಗಳು ಕೆಆರ್ಎಸ್ ಪಕ್ಷ ಒಬ್ಬ ಸೈನಿಕ ಫೋನ್ ಮಾಡಿದ್ರೆ ಕೆಲಸ ಆಗ್ತಾ ಇದೆ. ಹಾಗಾಗಿ ನಿಮ್ಗೆ ಏನೇ ಸಮಸ್ಯೆ ಇದೆ ತಗೊಂಡ್ ಬರ್ರಿ. ನಿಮ್ ಗ್ರಾಮ ಪಂಚಾಯತಿ ವ್ಯವಸ್ಥೆ ಹೇಗಿದೆ, ಇಲ್ಲಿ ಲಂಚ, ಪಿಡಿಒ ಅವರೆಲ್ಲ ಏನ್ ಮಾಡ್ತಾರೆ, ಲಂಚ ಕೆಲಸ ಮಾಡ್ಕೊಡ್ತಿದಾರ? ಆಶ್ರಯದಲ್ಲಿ ಕೆಲಸ ಆಗೋದಕ್ಕೆ ಎಲ್ಲರೂ ಲಂಚ ಕೊಟ್ಟಿದ್ರ? ತಾಲೂಕು ಆಫೀಸ್ ಹೋದಾಗ ಏನಾದ್ರು ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಂಡಿದ್ರ? ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೇಗಿದೆ, ಆಸ್ಪತ್ರೆ ವ್ಯವಸ್ಥೆ ಹೇಗಿದೆ, ಲಂಚದಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಯಾವ್ದಿದೆ, ನಿಮ್ಮ ರೈತರು ಬೆಳೆದಂತ ಬೆಳೆಗಳಿಗೆ ನಷ್ಟ ಪರಿಹಾರ ಏನಾದ್ರು ಬಂದಿದ್ಯಾ, ಕಳೆದ ಸಲ ಏನಾದ್ರು ಬೆಳೆ ನಷ್ಟ ಆಗಿದ್ರೆ ವಿಮೆ ಕೊಟ್ಟಿಲ್ವಾ? ಈ ತರದ ಯಾವುದೇ ಸಮಸ್ಯೆಗಳಿಲ್ಲ. ನಿಮ್ಮೂರಲ್ಲಿ ದನ ಕರುಗಳಿದ್ರೆ ಸರ್ಕಾರಿ ಪಶು ವೈದ್ಯಕೀಯ ಪಶು ಗೌರ್ಮೆಂಟ್ ವೆಟರ್ನರಿ ಹಾಸ್ಪಿಟಲ್ ಎಲ್ಲಿದೆ, ಇವೆಲ್ಲ ಯಾವುದೇ ಈಗ ನೀವು ನೋಡ್ರಿ, ನಾನು ಆಗ್ಲಿಂದ ಇವತ್ತು ಬೆಳಗ್ಗೆ ಮಧ್ಯಾಹ್ನದಿಂದ ಇಲ್ಲಿಂದ ಶುರು ಮಾಡಿದೀನಿ. ಬಿಸ್ನಳ್ಳಿ ಅಂತ ನಾರಾಯಣಪುರ ಗ್ರಾಮ ಪಂಚಾಯತ್, ಇಲ್ಲಿಂದ ಶುರು ಮಾಡ್ಕೊಂಡು ಇಷ್ಟೆಲ್ಲ ಬಂದಿದ್ದೀನಿ. ಇದನ್ನೆಲ್ಲ ನಾಳೆ ಕೂತು ನಾನೇ ಟೈಪ್ ಮಾಡ್ತೀನಿ, ಸ್ವತಃ ಖುದ್ದು ಟೈಪ್ ಮಾಡಿ ಬುಧವಾರಕ್ಕೆ ನಾವು ನಮ್ಮ ಕಾರ್ಯಕರ್ತರು ಸೈನಿಕರು ಹೋಗ್ತಾರಲ್ಲ ಅವ್ರು ಕೊಡ್ತೀವಿ. ನಿಮ್ಮೂರ್ನ ಪ್ರತಿಯೊಬ್ಬರ ಯಾರೆಲ್ಲ ಕಂಪ್ಲೇಂಟ್ ಮಾಡಿರ್ತಾರೋ, ಇದರಿಂದ ನಮ್ಮ ಸಮಸ್ಯೆ ಆಗಿದೆ, ನಮ್ಮ ಸಮಸ್ಯೆ ಆಗಿದೆ ಅಂತ ಇಂಥ ವಿಚಾರವನ್ನ ಸಾರ್ವಜನಿಕರ ಸಮಕ್ಷಮದಲ್ಲಿ ನಮ್ಮ ಗಮನಕ್ಕೆ ತಂದಿರ್ತಾರೆ. ಇದರ ಬಗ್ಗೆ ಕ್ರಮ ವಹಿಸಿ ಪರಿಹಾರ ನೀಡತಕ್ಕದ್ದು ಅಂತ ನಾನು ಬರೀತೀನಿ. ಅವ್ನ ತಹಸೀಲ್ದಾರ್ ಮೇಲೆ ನಮ್ಮವ್ರು ಓದ್ತಾರೆ. ನೆನ್ನೆ ಪತ್ರ ಬರೆದಿರೋದನ್ನ ನೀವು ಓದಿದ್ರಲ್ಲಪ್ಪ ಲೈವ್ ಅಲ್ಲಿ. ತಹಸೀಲ್ದಾರ್ಗೆ ಮತ್ತೆ ಟಿಪಿಇಒಗೆ ಬರೆದಿರೋದನ್ನ ಅಲ್ಲಿ ಒಂದೊಂದು ಪಾಯಿಂಟ್ ಓದಿದ್ರು ಇಲ್ಲಪ್ಪ, ಓದುದು. ಹಾಗಾಗಿ ನೀವೇನು ಹೇಳ್ತೀರ ಅದನ್ನ ಬರ್ಕೊಳ್ತೀವಿ. ದಯವಿಟ್ಟು ಒಬ್ಬೊಬ್ರೆ, ಇನ್ನು ಸ್ವಲ್ಪ 2 ನಿಮಿಷ ಮನೇಲಿ ಮಾತಾಡೋಣ. ಒಬ್ಬೊಬ್ರೇನೆ ನಿಮ್ ಊರಿನ ಸಮಸ್ಯೆ ಅಥವಾ ಸರ್ಕಾರದಿಂದ ನಿಮ್ಗೆ ಬರಬೇಕಾದ ಸವಲತ್ತು ಬಂದಿಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು, ಕಾರಣ ಯಾರು, ಇಷ್ಟನ್ನ ಹೇಳಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗ್ಲಿ. ಈಗ ಒಬ್ಬೊಬ್ರು ಯಾರಾದ್ರೂ ಸರಿ ಶುರು ಮಾಡ್ತಾರೆ. ನೀವೇನೋ ಹೇಳ್ತಿದ್ರಲ್ಲ, ಏನೋ ಹೇಳ್ತಿದ್ರೇನೋ ಸಮಸ್ಯೆ ಹೇಳ್ತೀರಾ? ಯಾವ ದವಾಖಾನೆ? ಸರ್ಕಾರಿ ಪಶು ದವಾಖಾನೆ, ವೆಟರ್ನರಿ ಡಾಕ್ಟರ್ ಕರ್ಸೋದು ಎಷ್ಟು ರೊಕ್ಕ ತಗೋತಾರೆ? ಅವರು ಒಂದು 2 ಇಂಜೆಕ್ಷನ್ ಹೊಡೆದ್ರೆ 300 ರೂಪಾಯಿ ಹೋಗ್ತಾರೆ. ಸರ್ಕಾರಿ ಅವರವ್ರಿ ಖಾಸಗಿ ಕರ್ಸ್ಕೊಡ್ರಿ ನಾವು. ವಾರಕ್ಕೊಮ್ಮೆ ಬರ್ತಾರ. ಯಾರೋ ಸರ್ಕಾರಿ ವೈದ್ಯರ, ಖಾಸಗಿ ವೈದ್ಯರ? ಖಾಸಗಿ ವೈದ್ಯರಿಗೆ 300 ರೂಪಾಯಿ ಕೊಡ್ಬೇಕು ಅಲ್ವಾ?
ಸರ್ಕಾರಿ ವೈದ್ಯರಿಗೆ ಸರ್ಕಾರಿ ವೈದ್ಯರು ವಾರಕ್ಕೊಮ್ಮೆ ಮಾತ್ರ ಬರುತ್ತಾರೆ. ಇಲ್ಲಿಂದ ತರ್ಸ ಎಷ್ಟು ದೂರ? ಹತ್ತಿರದ ಪಶು ಆಸ್ಪತ್ರೆ ಅಂದ್ರೆ ಪಶು ವೈದ್ಯಕೀಯ ಆಸ್ಪತ್ರೆ ತಡಸದಲ್ಲಿದೆ. ತಡಸಕ್ಕೆ ಅದು 8 ಕಿಲೋಮೀಟರ್ ಅಲ್ವಾ? ಪಶು ವೈದ್ಯಕೀಯ ಆಸ್ಪತ್ರೆ ಏನಾಗಬೇಕು? ಸರಿಯಾದ ಇಲ್ಲಿ ಬರ್ತಾನ ಅಂದ್ರೆ ಯಾವಾಗ ಬರ್ತಾನ ಗೊತ್ತಿಲ್ಲ. ಹೊರಗೆ ಹೋದ್ಮೇಲೆ ಬರ್ತಾರೆ. ಇಲ್ಲಿ ಒಂದು ನಿಗದಿತವಾದ ಜಾಗನೂ ಹೇಳಿಲ್ಲ ಅವರು. ನಿಗದಿತವಾದ ಒಂದು ಜಾಗವನ್ನು ಡೈರಿನಾ? ಡೈರಿ ಇದೆ. ಡೈರಿ ಹತ್ರ ಬರ್ತಾರೆ. ಬರ್ತಾರೆ. ಡೈರಿ ಹತ್ರ ವಾರಕ್ಕೊಮ್ಮೆ ಡೈರಿ ಹತ್ರ ಬರ್ತಾರೆ. ನೀವು ಈಗ ಫೋನ್ ಮಾಡಲ್ವಾ? ಡಾಕ್ಟರ್ಗೆ ಯಾರಾದ್ರೂ ಫೋನ್ ಮಾಡ್ತೀರಾ? ಫೋನ್ ಏನ್ ಮಾಡಲ್ಲ. ಗೌರ್ಮೆಂಟ್ ಡಾಕ್ಟರ್ಗೆ ನೀವು ಫೋನ್ ಮಾಡ್ತೀರಾ? ಯಾರು ಮಾಡಂಗಿಲ್ಲ. ಓಕೆ, ಆಯ್ತು. ನಾವು ಅದನ್ನ ಒಂದು ವ್ಯವಸ್ಥೆಯನ್ನ ಸರಿಪಡಿಸಬೇಕು. ಈಗ ನಿಮ್ಮ ಹತ್ತಿರದ ಊರು ಯಾವುದು? ಯಾವ ಇದು? ಎನ್ನಂ ತಡ್ಸದ ಗ್ರಾಮ ಪಂಚಾಯತಿ ಅಲ್ವಾ? ನೀರಲ್ಲಿಗೆ ಅಲ್ವಾ? ನೀರಲ್ಲಿಗೆ ದೊಡ್ಡ ಊರಾ? ನಿಮ್ಮೂರಿಂದ ಎಷ್ಟು ದೂರ ಅಲ್ಲಿಗೆ? ನಿಮ್ಮೂರಲ್ಲೋ ನೀರಲ್ಲಿಗೆಲ್ಲ ಒಂದು ಪಶು ವೈದ್ಯಕೀಯ ಆಸ್ಪತ್ರೆ ಆದ್ರೆ ನಿಮ್ಗೆ ಒಂದು ಹತ್ತಿರದ ಸೌಲಭ್ಯ ಸಿಗುತ್ತೋ ಇಲ್ವೋ? ನೀರಲ್ಲಿಗೆ ಗ್ರಾಮ ಪಂಚಾಯತಿಲೋ ಪಶು ವೈದ್ಯಕೀಯ ಆಸ್ಪತ್ರೆ ಇಲ್ಲ ಇಲ್ವಾ? ಈಗ ನೀರಲ್ಲಿಗೆ ನಿಮ್ಗಿಂತ ದೊಡ್ಡ ಊರು ಆಗಿರೋ ನೀರಲ್ಲಿಗೆ ಕೊಟ್ರೆ ನಿಮ್ಗೆ ಏನಾದ್ರು ಸಮಸ್ಯೆ ಇದೆಯಾ? ಕೇಳಿದ್ದು ಅಲ್ಲಿಗೆ ಬರೋಣ. 8 ಕಿಲೋಮೀಟರ್ ಗಿಂತ 4 ಕಿಲೋಮೀಟರ್ ಬಂದು ಆಮೇಲೆ ನಿಮ್ಮೂರಿಗೆ ಬರೋದು ವಾಸಿ. ನಿಮ್ಮೂರಿಗೆ ಬರ್ಬೇಕು. ಎಲ್ಲಿಗೆ? ಆಗ ಅಲ್ಲಿ ಬರ್ಬೇಕು. ವೆಟರ್ನರಿ ಹಾಸ್ಪಿಟಲ್ ಇಲ್ವಲ್ಲ, ಅದು ತಡಸಕ್ಕೆ ಹೋಗ್ಬೇಕು. ತಿಮ್ಮಾಪುರದಲ್ಲಿ ಪಶು ವೈದ್ಯಕೀಯ ಆಸ್ಪತ್ರೆ, ಪಶು ಏನಂತಾರೆ? ಪಶು ಆಸ್ಪತ್ರೆನ ಪಶು ವೈದ್ಯಕೀಯ ಆಸ್ಪತ್ರೆ ಆಗಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅದನ್ನ ನಾವು ತಹಸೀಲ್ದಾರ್ ತರ್ತೀವಿ. ಬೇರೆ ಊರಿನ ಸಮಸ್ಯೆಗಳು ಬೇರೆ. ಪಶು ವೈದ್ಯಕೀಯ ಆಸ್ಪತ್ರೆ, ನಿಮಗೆ ಆರೋಗ್ಯವನ್ನ ವ್ಯವಸ್ಥೆ ಚೆನ್ನಾಗಿದ್ಯಾ? ನಿಮ್ಗೆ ಆಸ್ಪತ್ರೆ ಚೆನ್ನಾಗಿದ್ಯಾ? ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಾ? ಎಲ್ಲೋಗಿದ್ರಿ? ನಿಮ್ಗೆ ಏನಾಗಿದೆ? ಕೈ ಎಲ್ಲೋಗಿದ್ರಿ? ನಾಟಿ ವೈದ್ಯ ಮಾಡಿಸ್ಕೊಂಡಿದ್ದೀರಾ? ಇವರು ಎಲ್ಲಿ ಆಸ್ಪತ್ರೆ ಅಂದ್ರೆ ಎಲ್ಲಿ ಹೋಗ್ತೀರಾ ನೀವು? ಶಿಗ್ಗಾವಿಗೆ ಹೋಗ್ಬೇಕು, ತಡ್ಸ ಹೋಗ್ತೀರಾ? ತಡ್ಸದಲ್ಲಿ ಚೆನ್ನಾಗಿದ್ಯಾ? ಒಬ್ಬೊಬ್ರು ಸ್ಪೆಷಲಿಸ್ಟ್ ಇದ್ದಾರಾ? ಚೆನ್ನಾಗಿ ನೋಡ್ತಾರ? ಚೆನ್ನಾಗಿ ನೋಡಲ್ಲ. ನರ್ಸ್ನ ಅಗೌರವದಿಂದ ನಡ್ಕೋತಾರ? ಗೌರವದಿಂದ ನಡ್ಕೊಳಲ್ಲ. ಒಂದೇದು ದವಾಖಾನಿಗೆ ಹೋಗಲ್ಲ ಯಾರು. ಹೋದ್ರೆ ಆರೋಗ್ಯ ಕೆಡುತ್ತೆ ಅಂತ. ಹಂಗಾಗಿ ನಿಮ್ಗೆ ಹತ್ತಿರದಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಕೂಡ ಇಲ್ಲ. ದನಗಳಿಗೂ ಇಲ್ಲ, ಮನುಷ್ಯರಿಗೂ ಇಲ್ಲ. ಮನುಷ್ಯರಿರುವ ಆಸ್ಪತ್ರೆಯಲ್ಲಿ 14 ಕಿಲೋಮೀಟರ್ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಕಳಸ. ಆದ್ರೆ ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ 16 ಕಿಲೋಮೀಟರ್ ದೂರದ ಶಿಗ್ಗಾವಿಗೆ ಹೋಗುತ್ತಾರೆ. ಶಿಗ್ಗಾವಿ ಸರ್ಕಾರಿ ಆಸ್ಪತ್ರೆ ಚೆನ್ನಾಗಿದ್ಯಾ? ಶಿಗ್ಗಾವಿ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದೀವಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ರೆ ಅಲ್ಲೇನು ವಾಸನೆ ಇಲ್ಲ ಇರುತ್ತೆ. ಒಳ್ಳೆ ಡಾಕ್ಟ್ರು ಕರೆಕ್ಟ್ ನೋಡ್ತಾ ಇದಾರ? ಇಲ್ಲ ಕ್ಲೀನ್ನೆಸ್ ಇದೆಯಾ ಅಲ್ಲಿ? ಈಗ ಯಾರ್ಯಾರು ಹೋಗಿದ್ರೆ ಕೈ ಎತ್ತಿ. ಶಿಗ್ಗಾವಿ ಆಸ್ಪತ್ರೆಗೆ ಈಗ ಬಿಸ್ನಳ್ಳಿಯಲ್ಲಿ ನಾಗವ್ವ ಅಂತ ಒಂದು ಹೆಣ್ಮಗಳು ನಾವು ಹೋಗಿದ್ದಾಗ ಒಂದು ಮಾತಾಡೋದು. ನಾವು ಶಿಗ್ಗಾವಿಗೆ ಸರ್ಕಾರಿ ದವಾಖಾನೆಗೆ ಹೋಗಲ್ಲ, 50 ರೂಪಾಯಿ ಕೊಟ್ಟು ಖಾಸಗಿ ಆಸ್ಪತ್ರೆಗೆ ಹೋಗ್ತೀವಿ. ಯಾಕೆಂದ್ರೆ ಚೀಟಿ ಬರ್ಕೊಳ್ಳೋ ಹತ್ರ ಒಂದ್ ಜಾಗಕ್ಕೆ ಹೋಗ್ಬೇಕು, ಡಾಕ್ಟರ್ ನೋಡೋದಿಕ್ ಒಂದ್ ಜಾಗಕ್ಕೆ ಹೋಗ್ಬೇಕು, ಮದ್ದು ತಗೋಬೇಕು ಅಂದ್ರೆ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕು, ಇಂಜೆಕ್ಷನ್ ಮಾಡಿಸ್ಬೇಕು ಅಂದ್ರೆ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕು. ಹತ್ತಿ ಇಳಿದು ನಮಗೆ ಸಾಕಾಗ್ಬಿಡುತ್ತೆ. ಅಲ್ಲಿ ಹಿರಿಯ ನಾಗರಿಕರಿಗೆ, ವಿಶೇಷವಾಗಿ ವಯಸ್ಸಾಗಿರೋರಿಗೆ ಅಲ್ಲಿ ಆಸ್ಪತ್ರೆಗೆ ದವಾಖಾನೆಗೆ ಹೋದ್ರೆ ಸಾಕಪ್ಪ ಅನ್ಸುತ್ತೆ. ಹಾಗಾಗಿ ನಾವು 50 ರೂಪಾಯಿ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಬೇರೆ ಡಾಕ್ಟರ್ ಹತ್ರ ಹೋಗ್ತೀವಿ. ನೀವ್ ಹೇಳ್ತಿರೋ ನಿಜನ? ಎಲ್ಲ ಚೆನ್ನಾಗಿದೆ, ಏನ್ ಚೆನ್ನಾಗಿದೆ?
ಏನ್ ಚೆನ್ನಾಗಿದೆ ಅಂತ ಏನ್ ಕೇಳ್ತಾರೆ. ಚೆನ್ನಾಗಿದೆ ಅಂತ ಕೇಳ್ತಿದೀವಿ ಅಂದ್ರೆ ಸರ್, ಸ್ವಾಮಿ ಎಲ್ಲ ಕೇಳಿ ಎಲ್ಲ ಚೆನ್ನಾಗಿದೆ ಅಂತ ಅದೇ ಕೇಳಿ ಏನ್ ಚೆನ್ನಾಗಿದೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ನೀವು ನೀವೆಲ್ಲ ಚೆನ್ನಾಗಿದ್ದೀರಾ ಹೆಂಗೆ ನೀವು ಚೆನ್ನಾಗಿದ್ದೀರಾ ಈಗ ನಾವ್ ಯಾರಾದ್ರೂ ಬಂದ್ರೆ ನೋಡಿ ಅವಣ್ಣಗೆ ಕೈ ಇದಾಗ್ಬಿಟ್ಟಿದೆ ಅಲ್ವೇಣ ಚೆನ್ನಾಗಿದ್ಯಾ ಅಂತ ಏನಂತೀಯ ನೀನು ಹ್ಞೂ ಚೆನ್ನಾಗಿದ್ದೀನಿ ಅನ್ಬಿಡ್ತೀವಿ ಎಲ್ಲರೂ ಹೆಂಗೆ ಆಗ್ಬಿಟ್ಟಿದೀವಿ ನಾವಂದ್ರೆ ನಾವು ನಮ್ಮೂರಲ್ಲಿ ಸುಮ್ಮನೆ ಇವಾಗ ಊಟ ಮಾಡೇ ಇರಲ್ಲ ಒಂದೊಂದ್ಸರಿ ನಾವು ಎದುರುಗಡೆ ಬಂದಿದ ತಕ್ಷಣ ಯಾರಾದ್ರೂ ಊಟ ಮಾಡಿದ್ರ ಅಂದ್ರೆ ಏನಂತೀವಿ ನಾವು ನಿಮ್ ಕಡೆ ಏನಂತೀರಿ ಊಟಕ್ಕೆ ಏನಂತೀರಿ ಊಟನ ಅಂತೀರಾ ಊಟ ಆಗೈತಾ ಅಂತ ತಕ್ಷಣ ಏನಂತೀವಿ ನಾವು ಊಟ ಮಾಡಿರ್ಲಿ ಬಿಡ್ಲಿ ಅಕಸ್ಮಾತ್ ಹೊಟ್ಟೆ ಹಸಿತಾ ಇದ್ರು ಅವ್ರ ಮನೆಗೆ ಹೋಗಿ ಮಾಡ್ಬೇಕು ಅಂತ ಅನ್ಸ್ತಾ ಇದ್ರು ಏನಂದ್ಬಿಡ್ತೀವಿ ಹೂ ಅಂದ್ಬಿಡ್ತೀವಿ ಆಮೇಲೆ ಅವ್ರು ಊಟಕ್ಕೆ ಕರ್ದ್ಬಿಡ್ತಾರೆ ಇಲ್ಲಿ ನಮ್ಗೆ ಹೋಗಕ್ಕಾಗಲ್ಲ ಈ ತರದ ಪರಿಸ್ಥಿತಿ ಆಗ್ಬಿಡುತ್ತೆ ಈಗ ಚೆನ್ನಾಗಿದ್ಯಾ ಆಸ್ಪತ್ರೆ ಅಂದ್ರೆ ಹೂ ಅಂತ ಅನ್ಬಿಡ್ತೀವಿ ಆದ್ರೆ ಆಸ್ಪತ್ರೆಗೆ ಹೋದಾಗ ನಮ್ದು ಆಗುವಂತ ಕಷ್ಟ ಏನು ಸುಖ ಏನು ಅಂತ ನಾವು ಅರ್ಥ ಮಾಡ್ತೀವಿ ಎಲ್ರೂ ಚೆನ್ನಾಗಿದ್ದೀವಿ ಓಕೆ ಸರ್ಕಾರ ನಿಮ್ಮನ್ನೆಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ ನೋಡ್ಕೊಳ್ತಾ ಇದೆಯಾ ಇಲ್ವಾ ಜೋರಾಗಿ ಹೇಳಿ ಏನ್ ಸರ್ಕಾರ ನೋಡ್ಕೊಳ್ತಾ ಇದೆಯಾ ಸರ್ಕಾರ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕಾಗಿತ್ತ ಇಲ್ಲ ನಾವು ಚೆನ್ನಾಗಿರ್ಬೇಕು ಅಷ್ಟೇ ಏನಂತೀರಾ ನಿಮ್ಮ ಹೆಸರೇನು ಸ್ವಾಮಿ, ಸರ್ಕಾರ ನಮ್ಮ ಚೆನ್ನಾಗಿ ನೋಡ್ಕೊಳ್ತಾ ಇದೆ ಸರ್ಕಾರ ಅದೇ ನಮ್ಮ ನೋಡ್ಕೊಳ್ಳುತ್ತೆ ಸರ್ಕಾರ ಎಲ್ಲಿದೆ ಅಂತ ಯೋಚನೆ ಮಾಡ್ತಾರೆ ಅವಾಗ ಅವ್ರಿಗೆ ಹೌದು ಹೇಳ್ಬೇಕಾ ಇಲ್ಲ ಹೇಳ್ಬೇಕಾ ಗೊಂದಲ ಆಗಿದೆ ಇದು ನಾನು ಒಬ್ಬನೇ ನಿಮಗೆ ಪ್ರಶ್ನೆ ಕೇಳ್ತಿರೋದು ಅನ್ಸುತ್ತಲ್ವಾ ಯಾರಾದ್ರೂ ಕೇಳಿದ್ರೆ ಈ ತರ ಪ್ರಶ್ನೆ ನಿಮ್ಗೆ ಯಾರಾದ್ರೂ ಒಬ್ಬ ರಾಜಕಾರಣಿ ಅಥವಾ ಅಧಿಕಾರಿ ಯಾರಾದ್ರೂ ಬಂದು ಸರ್ಕಾರ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದೆ ಅಂತ ಪ್ರಶ್ನೆ ಕೇಳಿದಾರಾ ಇಲ್ಲ ನಾನೇ ತಾನೇ ಮೊದಲು ಕೇಳ್ತೀನಿ ಹೌದು ಕನ್ಫ್ಯೂಷನ್ ಆಗುತ್ತೆ ಈಗ ಸರ್ಕಾರ ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕಾ ನೋಡ್ಕೋಬಾರ್ದ ನೋಡ್ಕೋಬೇಕು ಯಾಕೆ ಸರ್ಕಾರ ನೋಡ್ಕೋಬೇಕು ನಾವು ಸರ್ಕಾರವನ್ನು ಚೆನ್ನಾಗಿ ಯಾಕೆ ನೋಡ್ಕೋಬೇಕು ನೀವು ಸರ್ಕಾರ ನೋಡ್ಕೋತಾ ಇದ್ದೀರಾ ನೋಡ್ಕೊಂಡಿದ್ದಕ್ಕೆ ಸರ್ ಅದು ಸರ್ಕಾರ ಹೌದು ನೀವು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾರ ಯೋಜನೆ ನಾವು ಕೊಟ್ಟಿದ್ದೇವೆ ಏನ್ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ನೀವು ಅಲ್ಲ ನಿಮ್ಮ ಹೆಸರೇನಣ್ಣ ಮಲ್ಲೇಶಣ್ಣ ಹೇಗೆ ಸರ್ಕಾರ ನೀನ್ ಚೆನ್ನಾಗಿ ನೋಡ್ಕೋತಾ ಇದ್ಯಾ ನೀನ್ ಹೆಂಗ್ ನೋಡ್ಕೋತಾ ಇದ್ಯಾ ಸರಿಯಾಗಿ ಟ್ಯಾಕ್ಸ್ ಕಟ್ತಾ ಇದೆ ಮತ ಹಾಕಿರೋದು ಒಂದೇನಾ ಅದೊಂದೇ ಬೇರೆ ಮತ ಹಾಕಿದ್ ಒಂದೇನಾ ನೀವೆಲ್ರು ಸರ್ಕಾರಕ್ಕೆ ಚೆನ್ನಾಗಿ ನೋಡ್ಕೊಳಕ್ ಮತ ಒಂದೇ ಹಾಕಿದೀರಾ ನೀವು ಬೇರೆ ಏನಾದ್ರು ಮಾಡಿದೀರಾ ಏನೆಲ್ಲ ಒಂದು ಸಾವಿರ ವೋಟ್ ಹಾಕಿದ್ರೆ ಹೇಳಣ್ಣ ಹೇಳು ಹೌದು ತೆರಿಗೆ ಕಟ್ತಾ ಇದ್ದೀರಾ ಬೆಳೆ ಬೆಳಿತಿದ್ದೀರಾ ನಿಮ್ MLA ಸಂಬಳ ಕೊಡ್ತಾ ಇದ್ದೀರಾ ನೀವು ಊರಿನ ಎಲ್ಲಾ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಸಂಬಳ ನಮ್ ದುಡ್ಡಿಂದ ಹೋಗ್ತಾ ಇದೆ ಸರ್ಕಾರ ನಾವು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂದ್ರೆ ಸರ್ಕಾರ ನಡೀತಿದ್ದ ನೀವು ದಿವಾಳಿ ಆಗ್ಬಿಡ್ತಿತ್ತು ನಾವು ತೆರಿಗೆ ಕಟ್ಟಿದೀವಿ ಆ ತೆರಿಗೆ ಕಟ್ಟಿದ ಹಣ ಎಲ್ಲ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗ್ಬೇಕಲ್ವಾ ಆ ಕಾರಣಕ್ಕೆ ಇಂಥವನ್ನ ಯೋಗ್ಯ ನೀವು ಸದ್ಬಳಕೆ ಮಾಡ್ತಾರೆ ಅಂತ ಓಟ್ ಆಯ್ಕೆ ಮಾಡ್ತಾ ಇದೀವಿ ಬರೀ ನೋಡಿ ಮಲ್ಲೇಶಣ್ಣ ಹೇಳಿದ್ರು ಬರೀ ಮತ ಒಂದೇ ಚಲಾಯಿಸ್ತಿಲ್ಲ ಪ್ರತಿದಿನ ನಿಮ್ ಜೋಬ್ ಖಾಲಿ ಮಾಡ್ಕೊತಿದ್ದೀರಾ ಪ್ರತಿದಿನ ಇವತ್ತು ನೀವು ಅಂಗಡಿಗೆ ಹೋಗಿ ಏನಾದ್ರು ವಸ್ತು ತಗೊಳ್ತೀರಾ ಅಂದ್ರೆ ಸರ್ಕಾರಕ್ಕೆ ದುಡ್ಡು ಆಮೇಲೆ ಪೆಟ್ರೋಲ್ ಹಾಕಿಸ್ತೀರಾ ಅಂದ್ರೆ ಸರ್ಕಾರದ ದುಡ್ಡು ನಿಮ್ಮ ಹತ್ರ ಇರೋ ಫೋನ್ ಇಂದ ಏನಪ್ಪಾ GST ಹೌದು GST ಸರ್ವಿಸ್ ಟ್ಯಾಕ್ಸ್ ಅದರಲ್ಲಿ CGST ಅಂತ ಇದೆ SGST ಅಂತ ಇದೆ CGST ಅಂದ್ರೆ ಸೆಂಟ್ರಲ್ ಸರ್ವಿಸ್ ಟ್ಯಾಕ್ಸ್ ಇದು SGST ಅಂದ್ರೆ ಸ್ಟೇಟ್ ಗೆ ನೀವು ಕೇಂದ್ರ ಆಡಳಿತ ಇದೆಯಲ್ಲ ಒಕ್ಕೂಟ ವ್ಯವಸ್ಥೆ ಈಗ ಪ್ರಧಾನಿಗಳಿದೆಯಲ್ಲ ಅಲ್ಲಿ ಸರ್ಕಾರ ನಡೆಯೋದಕ್ಕೂ ದುಡ್ಡನ್ನ ಖರ್ಚು ಮಾಡ್ತಿದ್ದೀವಿ ಇಲ್ಲಿ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ರಚನೆ ಮಾಡೋದಕ್ಕೂ ನಮ್ ದುಡ್ಡು ಕೊಡ್ತಾ ಇದೀವಿ ಯಾರ ದುಡ್ಡು ಅದು ನಮ್ ದುಡ್ಡು ಕೊಟ್ಬಿಟ್ಟು ಇಲ್ಲಿ ನಮ್ಮೊಂದು ಆಸ್ಪತ್ರೆ ಇಲ್ಲ ನಾವು ಆರೋಗ್ಯ ಹದಗೆಟ್ಟು ಕೈ ಮುರ್ಕೊಂಡ್ರೆ ಇಲ್ಲಿ ಯಾರ ಹತ್ರ ಹೋಗ್ಬಿಟ್ಟು ಪಟ್ಟ ಹಾಕಿಸ್ಕೊಂಡಿದೀವಿ ನಮ್ ದುಡ್ಡು ಕೊಟ್ಟು ಸರ್ಕಾರನ ಬರೀ ಮತ ಮಾತ್ರ ಆಗ್ತಿಲ್ಲ ಸರ್ಕಾರನ ಚೆನ್ನಾಗಿ ನಡೆಯಕ್ಕೆ ಏನ್ ಮಾಡ್ತೀವಿ ನಮ್ ಜೋಬನ್ನು ಖಾಲಿ ಮಾಡ್ಕೊತಾ ಇದೀವಿ ಬ್ರಿಟಿಷ್ರಿಗಿಂತ ಅತಿ ಹೆಚ್ಚಿನ ತೆರಿಗೆ ವಸೂಲಿ ಮಾಡ್ತಾ ಇದಾರೆ ಇವತ್ತು ಅದನ್ನ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ನಾವು ಇಷ್ಟು 140 ಲಕ್ಷ ಕೋಟಿ ಅಷ್ಟು ದುಡ್ಡನ್ನ ತೆರಿಗೆ ವಸೂಲಿ ಮಾಡೋದು ಮತ್ತೆ ಜನರಿಂದ ಹಣ ಕೀಳೋದು ಅದು ಸಾಧನೆನಪ್ಪ ಅಲ್ಲ ಆದ್ರೆ ಅದನ್ನ ಸಾಧನೆ ಅಂತ ಬಿಂಬಿಸ್ಕೊಳ್ತಾ ಇದ್ದಾರೆ ಅದು ಸಾಧನೆ ಅಲ್ಲ ಹಳ್ಳಿಗೂ ಅವ್ರಿಗೆ ಬೇಕಾಗಿರುವಂತ ಸೌಲಭ್ಯಗಳನ್ನ ಕಲ್ಪಿಸಿ ಕೊಡೋದು ಸಾಧನೆ ನಿಮ್ಗೆ ವ್ಯವಸ್ಥೆನ ಕಲ್ಪಿಸ್ಕೊಡೋದು ಸಾಧನೆ ನೀವು ದುಡ್ಡು ಕೊಟ್ಟು ಮತ ಹಾಕಿ ಅವ್ರನ್ನ ಕಳಿಸೋದು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ
ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ನಿಮ್ ಮಕ್ಕಳು ಓದುವಂತ ಶಾಲೆಗಳು ಚೆನ್ನಾಗಿರ್ಬೇಕು, ಅಲ್ಲಿ ಒಳ್ಳೆ ಶಾಲೆ ಚೆನ್ನಾಗಿದೆ ಇಲ್ಲಿ. ಶಾಲೆ ಚೆನ್ನಾಗಿದ್ಯಾ? ಶಾಲೆ ಚೆನ್ನಾಗಿದ್ಯಾ? ಟೀಚರ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರಾ? ಶಾಲೆ ಚೆನ್ನಾಗಿದೆ, ಶಾಲೆ ಕಾಂಪೌಂಡ್ ಇಲ್ಲ. ಮತ್ತೆ ಚೆನ್ನಾಗಿದೆ ಅಂದ್ರೆ ಶಾಲೆ ಅಂದ್ರೆ ಏನಪ್ಪ? ಕಾಂಪೌಂಡ್, ಕಟ್ಟಡ, ಉಪಕರಣ, ಆಟ ಪ್ರಯೋಗಾಲಯ, ಗ್ರಂಥಾಲಯ, ಅಲ್ಲಿ ಶಿಕ್ಷಕರು, ಮತ್ತೆ ಅಲ್ಲಿ ದಾಸೋಹ, ಮಧ್ಯಾಹ್ನದ ಊಟ, ಅಲ್ಲಿ ಶುಚಿತ್ವ, ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಇವೆಲ್ಲ ಸೇರಿ ತಾನೇ ಶಾಲೆ. ಶಾಲೆ ಅಂದ್ರೆ ಏನು? ಮತ್ತೆ ಅಲ್ಲಿ ಓದುವಂತ ಮಕ್ಕಳು ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾಗಬೇಕು. ಎಲ್ಲ ಸೇರಿದ್ರೆ ತಾನೇ ಶಾಲೆ ಆಗೋದು. ಯಾರು ನೋಡ್ಕೊಳ್ಳೋದಿಲ್ಲ, ಸರಿಯಾಗಿ ಮಾಸ್ಟರ್ ಪಾಠ ಮಾಡೋದಿಲ್ಲ, ಪಿಟಿ ವಯಸ್ಸು ಇಲ್ಲ, ಹಾಗಾಗಿ ಪಿಟಿ ಬಿಡೋದಿಲ್ಲ, ಮಕ್ಕಳು ಹೋಗ್ತಾರೆ, ಬೆಳಗಿನ ಸಂತ ಕೂರ್ತಾರೆ, ಆಚೆಗೆ ಸ್ವಲ್ಪ ಅವ್ರ ದೈಹಿಕ ವ್ಯಾಯಾಮ ಇಲ್ಲ, ಈ ಕಡೆ ಮಾನಸಿಕವಾಗಿ ಅವರಿಗೆ ಒಳ್ಳೆ ಬುದ್ಧಿ ಬರುವಂತ ಶಕ್ತಿ, ಇದು ವಿದ್ಯೆ ಕೊಡ್ತಾ ಇಲ್ಲ ಅಂದ್ರೆ ಏನ್ ಶಾಲೆ? ಕಟ್ಟಡ ಇದೆ, ನೀವೆಲ್ಲ ಕಟ್ಟಡ, ರೂಮ್ಗಳಿದೆ, ಕಾಂಪೌಂಡ್ ಇಲ್ಲ, ಅಷ್ಟೇನ ಶಾಲೆ? ಇವಾಗ ಹೇಳ್ರಿ, ಶಾಲೆಯಲ್ಲಿ ಏನೇನು ಕುಂದುಕೊರತೆಗಳಿದೆ? ಲೈಬ್ರರಿ ಇದೆಯಾ? ಲ್ಯಾಬ್ ಇದೆಯಾ? ರೊಕ್ಕ ಕಟ್ಟಿ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ಇಲ್ಲ, ಹೋಗ್ ಬಂದಿಲ್ಲ. ಅಲ್ವಾ? ಆಮೇಲೆ ಪಿಟಿ ಮಾಸ್ಟರ್ ಇಲ್ಲ, ಪಿಟಿ ಮಾಸ್ಟರ್ ಸಬ್ಜೆಕ್ಟ್ ವೈಸ್ ಎಷ್ಟು ಜನ ಇರೋದು ನಿಮ್ಮ ಶಾಲೆಯಲ್ಲಿ? ಅಲ್ಲ, ಎಷ್ಟು ಮಕ್ಕಳಿದ್ದಾರೆ? ಮಕ್ಕಳು ಎಷ್ಟು ಜನ ಇದ್ದಾರೆ? ಪ್ರೈಮರಿ ಸ್ಕೂಲಲ್ಲಿ 205 ಹುಡುಗರಿದ್ದಾರೆ. ಎಷ್ಟು ಮಟ್ಟ ಇದೆಯಾ? SSLC ಅವರು ಅಂದ್ರೆ ಒಂದೇ ಕಾಂಪೌಂಡ್ ಇದೆಯಾ? ಹೈಸ್ಕೂಲ್ ಇಂಪ್ರೂವ್ಮೆಂಟ್ ಇಲ್ಲ, ಪ್ರೈಮರಿ ಸ್ಕೂಲ್ 1 to 7 ಇದೆಯಾ? 1 to 7 ಪ್ರೈಮರಿ ಇದೆ, 8th 9th 10th ಅದು ಇದೆ, ಅದು ಗೌರ್ಮೆಂಟ್ ಇದೆ, ಗೌರ್ಮೆಂಟ್ ಶಾಲೆ ಇದೆ. ಓಕೆ, ಶಾಲೆ ಒಳಗಡೆ ಲೈಬ್ರರಿ, ಲ್ಯಾಬ್ ಎಲ್ಲ ಇದೆಯಾ? ಓಕೆ, ತುಂಬಾ ಚೆನ್ನಾಗಿ ಪಾಠ ಮಾಡುವಂತ ಶಿಕ್ಷಕರಿದ್ದಾರಾ? ಕೊರತೆ ಇದೆ, ಶಿಕ್ಷಕರ ಕೊರತೆ ಇದೆ, ಕಾಂಪೌಂಡ್ ಕೊರತೆ ಇದೆ, ಆಟದ ಮೈದಾನ ಇದೆಯಾ? ಆಟ ಆಡೋದಕ್ಕೆ ಆಟದ ಸಲಕರಣೆಗಳಿದೆಯಾ? ಎಲ್ಲ ಇದೆ. ಓಕೆ, ಅಲ್ಲ, ಆಟದ ಸರ್ಕಾರದಲ್ಲಿದೆ, ಪಿಟಿ ಮಾಸ್ಟರ್ ಇಲ್ವಲ್ಲ? ಪಿಟಿ ಮಾಸ್ಟರ್ ಇಲ್ಲ. ಮತ್ತೆ ಯಾವ ಸರ್ಕಾರಗಳಲ್ಲಿ ಯಾರು ಕೊಡ್ತಾರೆ? ಆಟ ಆಡ್ಸೋದು ಯಾರು ಅಂತ? ಈ ಕ್ಲಾಸ್ ಮಾಡಿದ್ರೆ ಕ್ಲಾಸ್ ಮಾಡಿದ್ರೆ ಅವರೇ ಆಟ ಆಡಿಸ್ಬೇಕು. ಅದೇ ಮಕ್ಕಳು ಅವ್ರು ಬೇಕಾದ ಆಟ ಆಡ್ಕೊತಾರೆ. ಹಾಗಾಗಿ ನಾವು ನಮ್ಮ ಪಕ್ಷದ ಹೆಸರೇನು? ನಮ್ಮ ಪಕ್ಷದ ಹೆಸರೇನು? KRS ಅಂದ್ರೆ ಏನು? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ. ನಿಮ್ ಜೊತೆಗೆ ಇಷ್ಟು ದಿನ ಇಲ್ಲಿ ಚರ್ಚೆ ಮಾಡ್ತಾ ಇದ್ರಲ್ಲ ನಮ್ಮ ಅಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಓದಿದ್ಮೇಲೆ ಇಂಜಿನಿಯರಿಂಗ್ ಮುಗಿಸಿ, ME ಮುಗಿಸಿ, ME ಮುಗಿಸಿದ್ರಲ್ವಾ ಸರ್ ನೀವು? ME BE ಮುಗಿದಾದ್ಮೇಲೆ ME ಮುಗಿಸಿ ಅವರು ಅಮೆರಿಕದಲ್ಲಿ ಕೆಲಸದಲ್ಲಿದ್ದು 15 ವರ್ಷ. ಅಲ್ಲಿ ಕೆಲಸದಲ್ಲಿದ್ದು ಅದಾದ್ಮೇಲೆ ಭಾರತ ದೇಶಕ್ಕೆ ಬಂದು, ಭಾರತ ದೇಶಕ್ಕೆ ಬರೋಕ್ ಮುಖ್ಯ ಕಾರಣ ಏನು ಅಂದ್ರೆ, ಇಲ್ಲಿರುವಂತ ವ್ಯವಸ್ಥೆ ಏನ್ ಅಮೆರಿಕದಲ್ಲಿ ಹಿಂಗೆಲ್ಲ ಇದೆ, ನಮ್ಮ ದೇಶದಲ್ಲಿ ಯಾಕೆ ಹಿಂಗಿದೆ, ಯಾಕೆ ಪ್ರಜಾಪ್ರಭುತ್ವ, ಡೆಮಾಕ್ರಸಿ ಅನ್ನೋದು ಅಲ್ಲಿ ಅಷ್ಟೊಂದು ಚಲಾವಣೆ ಆಗಿದೆ, ನಮ್ ಜನಕ್ಕೆ ಸರ್ಕಾರ ನಮ್ಮ ಚೆನ್ನಾಗಿ ನೋಡ್ಕೊಳ್ತಾ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ಇನ್ನು ಉತ್ತರ ಕೊಡ್ತಾ ಇಲ್ವಲ್ಲ ಅಂತ ಹೇಳಿ ಅವ್ರು ಬಂದು ಈಗ ಸತತ 15 ವರ್ಷದಿಂದ ಇಲ್ಲಿನ ರಾಜಕೀಯವನ್ನ ಪ್ರಾಮಾಣಿಕವಾಗಿ ನಡೆಸುವಂತವ್ರು ಬರಬೇಕು ಅಂತ ಹೇಳಿ ಪಕ್ಷವನ್ನ ಕಟ್ಟಿದ್ರು. ಕಳೆದ 5 ವರ್ಷದಿಂದ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಇಡೀ ರಾಜ್ಯದಾದ್ಯಂತ ಕಟ್ಟಿದ್ದೀವಿ. ಅದ್ರ ಜೊತೆಗೆ ಯಾರಾದ್ರೂ ಗೊತ್ತಿತ್ತಾ ನಾವು MP ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿದ್ವಿ ಅಂತ? ಗೊತ್ತಿತ್ತಾ? ಗೊತ್ತಿರ್ಲಿಲ್ವಾ? ಯಾರು ಬಂದಿಲ್ವಾ ಇಲ್ಲಿ ಪ್ರಚಾರ ಮಾಡಕ್ಕೆ? MP ಚುನಾವಣೆಗೂ ಕೂಡ ನಾವು ಸ್ಪರ್ಧೆ ಮಾಡಿದ್ವಿ, ವಿಧಾನಸಭೆ ಕೂಡ ಚುನಾವಣೆ ಸ್ಪರ್ಧೆ ಮಾಡಿದ್ವಿ. ನಾವು ನಿಮ್ಮೂರಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಪಕ್ಷ ನೋಡಿದ್ರ ಹೋಗಿ ಕೆಲವರಾದ್ರು? ನೋಡಿದ್ರ ನೋಡಿಲ್ವಾ? ನೋಡಿದ್ರ ಬಹಳಷ್ಟು ಜನ. ಓಕೆ, ಬಹಳಷ್ಟು ಜನ ನೋಡಿದಿರಾ. ಆದ್ರೆ ಇಲ್ಲಿ ಕ್ಯಾಂಡಿಡೇಟ್ ಕೊಡೋದು ಮತ್ತೊಂದು ಇದಾಗಿ ನಿಮಗೆ ಚಿರಪರಿಚಿತ ಇಲ್ಲ. ಯಾಕೆ? ನಮ್ಗಿರುವಂತ ಸಂಪನ್ಮೂಲ ಮತ್ತು ಪ್ರಾಮಾಣಿಕವಾಗಿ ನಾವು ಜನರನ್ನು ಮುಟ್ಟಬೇಕು ಅನ್ನೋದ್ರಿಂದ ನಾವು ಹಣ ಹೆಂಡ ಅದು ಇದು ಏನೋ ಮತ್ತೊಂದು ಏನೋ ಆಮಿಷ ಕೊಟ್ಟು ಜನನ ಗುಂಪು ಕಟ್ಟಲ್ಲ. ನಾವು ಪ್ರಾಮಾಣಿಕವಾಗಿ ಅಧ್ಯಕ್ಷ ಹೇಳ್ತಾ ಇದ್ರು, ನಾವು ಈ ಕ್ಷೇತ್ರದಲ್ಲಿ ಲಂಚಕೋರರು ಇರ್ಬೇಕಾ, ಪ್ರಾಮಾಣಿಕರು ಇರ್ಬೇಕಾ? ಪ್ರಾಮಾಣಿಕರು ಇರ್ಬೇಕಾ? ಈ ಕ್ಷೇತ್ರದಲ್ಲಿ ಭ್ರಷ್ಟರು ಆಡಳಿತ ಮಾಡ್ಬೇಕಾ, ಒಳ್ಳೆ ಅಧಿಕಾರಿಗಳ ಆಡಳಿತ ಮಾಡ್ಬೇಕಾ? ಒಳ್ಳೆ ಅಧಿಕಾರಿಗಳ ಆಡಳಿತ ಮಾಡ್ಬೇಕು. ಹಂಗಾಗಿ ಈಗ ನಾವಿವರು ಶಿಗ್ಗಾವಿಲೆ ಬಂದು ವಾಸ ಮಾಡ್ತಾ ಇದ್ದಾರೆ. ಆಲ್ರೆಡಿ 3 ತಿಂಗಳು ಶಿಗ್ಗಾವಿಲೆ ವಾಸ ಮಾಡ್ತಾ ಇದ್ರೆ. ನಮ್ಮ ಜೊತೆ ಇರುವಂತವರು ಲಿಂಗೇಗೌಡರು, ಅವರು ನಮ್ಮ ರಾಜ್ಯದ ಉಪಾಧ್ಯಕ್ಷರು. ನಾವೆಲ್ಲರೂ ಸೇರ್ಕೊಂಡು ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ನಿಮ್ಮೂರಿಗೂ ಕೂಡ ಬಂದಿದ್ದೀವಿ.
ನಿಮ್ಮೂರಿಗೆ ನಾವು ಬಂದು ಕೇಳ್ತಾ ಇದೀವಿ, ಪ್ರಾಮಾಣಿಕವಾಗಿ ಈ ವ್ಯವಸ್ಥೆಯನ್ನ ಸರಿಪಡಿಸೋಣ, ನಮ್ ಜೊತೆ ಸೇರಿ ಅಂತ. ನೀವೇನ್ ಮಾಡ್ತೀರಾ? ಪ್ರಾಮಾಣಿಕವಾಗಿ ಈ ವ್ಯವಸ್ಥೆನ ಸರಿ ಮಾಡೋಣ ಅನ್ನೋ ನಮ್ ಜೊತೆ ಸೇರ್ಕೋತೀರಾ, ಅಥವಾ ಯಾರೋ ಬಂದು ಏನೋ ಒಂದು ಮಸಲತ್ ಮಾಡಿ ಏನೋ ಹೋಗ್ತಾನೆ ಅನ್ನೋ ಜೊತೆ ಸೇರ್ಕೋತೀರಾ? ಹೇಳಿ. ಈಗ ಎಲ್ಲ ನೋಡಿದ್ರೆ ನೀವು ಎಷ್ಟು ಮನುಷ್ಯನ ಎಷ್ಟು ಅರ್ಥ ಆಗಿಲ್ಲ ಅನ್ಸುತ್ತೆ. ಎಷ್ಟು ವಯಸ್ಸು ನಿಮ್ಗೆ? ನನಗೆ 32. 32. ಎಷ್ಟು ಬಾರಿ ವೋಟ್ ಹಾಕಿದಿರಾ? 4 ಸರಿ ಹಾಕಿದಿರಾ? ಈಗ 4 ಸರಿ ವೋಟ್ ಹಾಕಿದ್ರ ಮಲೇಶಣ್ಣ, ಈ ಸರಿನೂ ವೋಟ್ ಹಾಕ್ತೀರಾ, ಯಾರೋ ಒಬ್ರಿಗೆ ಹಾಕ್ತೀರಾ. ನೀವು ನಮ್ಮ ಪಕ್ಷಕ್ಕೆ ಬಿಟ್ಟು ಬೇರೆ ಪಕ್ಷಕ್ಕೆ ವೋಟ್ ಹಾಕ್ತೀರಾ ಅನ್ಕೊಳ್ಳಿ, ಈ ಕ್ಷೇತ್ರದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಮಲೇಶಣ್ಣನ ಅನುಭವದಲ್ಲಿ ಕೇಳ, ಏನಾದ್ರೂ ಆಗುತ್ತಾ ಮಲೇಶಣ್ಣ? ಇದೇ ನಡೀತದೆ. ನೀವು ಅದೆಲ್ಲರ ಅಭಿಪ್ರಾಯನಾ? ಮಲೇಶಣ್ಣನ ಒಬ್ಬರ ಅಭಿಪ್ರಾಯನ, ನಿಮ್ಮೆಲ್ಲರ ಅಭಿಪ್ರಾಯನ? ಬೇರೆ ಪಕ್ಷಕ್ಕೆ ಹಾಕ್ತೀರಾ? ಬಿಜೆಪಿ ಕಾಂಗ್ರೆಸ್ ಅಂತ ಇಟ್ಕೊಂಡು ಆ ಎರಡೂ ಪಕ್ಷಗಳಿಗೆ ವೋಟ್ ಹಾಕಿದ್ರೆ ಶಿಗ್ಗಾಗಿ ಇದು ನಿಮ್ಮದಾಗ್ಲಿ ರಾಜ್ಯದಾಗ್ಲಿ ರಾಜಕಾರಣ ಜನಜೀವನ ಏನಾದ್ರು ಬದಲಾವಣೆ ಆಗುತ್ತೇನಪ್ಪ? ಈಗಿರೋ ಜನಜೀವನ ಚೆನ್ನಾಗಿದ್ಯಾ? ಇಲ್ಲ. ಜನಜೀವನ ಬದಲಾಗಬೇಕು ಅಂದ್ರೆ ಮತ್ತೆ ಅದಕ್ಕೆ ವೋಟ್ ಹಾಕಿದ್ರೆ ಬದಲಾಗುತ್ತಾ? ಹಾಗಾಗಿ ಪದೇ ಪದೇ ಮಾಡಿ ತಪ್ಪನ್ನೇ ನಾವೇನ್ ಮಾಡ್ಬಾರ್ದು. ಯಾರೋ ಒಬ್ಬ ನಮಗೆ ಮೋಸ ಮಾಡ್ತಾನೆ ಅನ್ಕೊಳ್ಳಿ, 500 ಒಂದು ನಿಮಿಷ ಲಾಸ್ಟ್ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ, 500, 1000, 10,000, 20,000 ದುಡ್ಡು ಕೊಟ್ಟಿರ್ತೀವಿ, ಮೋಸ ಮಾಡ್ಬಿಡ್ತಾರೆ. ಮೋಸ ಮಾಡಿದ್ಮೇಲೆ ಮತ್ತೆ ನೀವು ಅವನಿಗೆ ದುಡ್ಡು ಕೊಡ್ತೀರಾ? ಕೊಡ್ತೀರೇನಪ್ಪ? ಮೋಸ ಮಾಡಿದ್ರೆ ಕೊಡಲ್ಲ ಅಲ್ವಾ? ನಿಮಗೆ ಪದೇ ಪದೇ ಮೋಸ ಮಾಡ್ತಿರೋರಿಗೆ ಯಾಕೆ ಮತ ಚಲಾಯಿಸಿ ನಿಮ್ ದುಡ್ಡು ಕೊಡ್ತಾ ಇದ್ದೀರಾ ಅಂತ ನಾನು ಕೇಳ್ತಿರೋದು ಪ್ರಶ್ನೆ. ದಯವಿಟ್ಟು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಲ್ಲಿ ಹೊಸ ಪಕ್ಷಗಳಿಗೆ ನೀವು ಸ್ವಾಗತ ಮಾಡ್ಬೇಕು, ಹೊಸಬ್ರನ್ನ ಕರಿಬೇಕು, ಅವ್ರು ಹೇಗೆ ಆಡಳಿತ ಮಾಡ್ತಾರೆ ಅಂತ ನೋಡ್ಬೇಕು. ಇಲ್ಲ ನಾವು ಪದೇ ಪದೇ ಯಾರಿಗೋ ನಾವು ಚುನಾವಣೆಗೆ ಹಾಕ್ತಾ ಇರ್ತೀವಿ, ನಾವು ಮತ್ತೆ ಮೋಸ ಹೋಗ್ಬಾರ್ದು. ಹಾಗಾಗಿ ನಾವು ಶಿಕ್ಷಣ, ಆರೋಗ್ಯ, ಉದ್ಯೋಗ, ಈ 3 ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡಿದ್ವಿ. ಮತ್ತೆ ರೈತರು, ಉದ್ಯೋಗ ಅಂದ್ರೆ ರೈತರು ಬರುತ್ತೆ. ರೈತರು ಬೆಳೆದಂತ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಕ್ಕಿದ್ರೆ ರೈತರು ಖುಷಿಯಾಗಿರ್ತಾರೋ ಇಲ್ವಾ? ಖುಷಿಯಾಗಿರ್ತಾರೆ. ಇವತ್ತು ಮಳೆ ಬಂದಿದೆ, ಇನ್ನೊಂದು 6 ತಿಂಗಳಿಂದ ಬೇಸಿಗೆ ಕಾಲ ಇತ್ತು, ಬರ ಬಂದಿತ್ತು. ಬರ ಪರಿಹಾರ ಬಂತ ಇಲ್ಲಿಗೆ? ಎಷ್ಟು ಜನಕ್ಕೆ ಬಂತು? ಕೈ ಎತ್ತಿ. ಬಂದಿಲ್ಲ. ಈಗ ಜಾಸ್ತಿ ಮಳೆ ಬಂದು ಕೆಲವು ಕಡೆ ಎಲ್ಲ ಅದೇನೋ ಇದಾಗಿದೆ, ಚಿಕ್ಕನಕಟ್ಟಿಲಿ ಅಲ್ಲೆಲ್ಲ ಜಕ್ಕನಕಟ್ಟಿಲೆಲ್ಲ ನೀರು ನಿಂತ್ಕೊಂಡು ಬೆಳೆ ಚೆನ್ನಾಗ್ ಬರ್ತಾ ಇರುವಂತೆ. ನಿಮ್ ಕಡೆನೂ ಅದಾಗಿದೆಯಾ ಪ್ರಾಬ್ಲಮ್? ನಿಮ್ ಕಡೆನೂ ಪ್ರಾಬ್ಲಮ್ ಆಗಿದ್ರೆ ಈಗ ಕೃಷಿ ಇಲಾಖೆ ಇರೋದೇನಕ್ಕೆ? ಕೃಷಿ ಇಲಾಖೆ ಅಂತ ಇದೆ ತಾನೆ? ಯಾರು ನಡೆಸ್ತಾ ಇರೋದು ಕೃಷಿ ಇಲಾಖೆನ? ಯಾರು ನಡೆಸ್ತಾ ಇರೋದು ಕೃಷಿ ಇಲಾಖೆನ? ಹೇಳ್ರಣ ನಾವೇ ಅಂತ. ಯಾರು ನಡೆಸ್ತಾ ಇರೋದು? ಮಕ್ಕಳು ಅಲ್ಲ, ಕೃಷಿ ಇಲಾಖೆಗೆ ನಮ್ಮ ದುಡ್ಡನ್ನ ಕೊಟ್ಟು ನಾವೇ ನಡೆಸ್ತಾ ಇರೋದು. ಕೃಷಿ ಇಲಾಖೆಯವ್ರು ಏನ್ ಮಾಡ್ಬೇಕು? ಬಂದು ಸರ್ವೆ ಮಾಡಿ ಏನಾಗಿದೆ ಏನಾಗಿಲ್ಲ ಅಂತ ನೋಡ್ಕೊಂಡು ಪರಿಹಾರ ಕೊಡುವ ವ್ಯವಸ್ಥೆ ಮಾಡ್ಬೇಕಾ? ಮಾಡ್ತಾ ಇದಾರಾ? ಬೆಳೆ ಸಮೀಕ್ಷೆ ಮಾಡ್ಬೇಕು, ಮಾಡಬಾರ್ದು? ಮಾಡ್ಬೇಕು. ಅವ್ರಾಗವ್ರು ಬಂದ್ ಮಾಡ್ಬೇಕು. ಜನ ಎಲ್ಲ ದೊಂಬಿ ಎದ್ದು ಗಲಾಟೆ ಮಾಡಿದ್ಮೇಲೆ ಬಂದ್ ಮಾಡ್ಬೇಕು. ಈಗ ಅವ್ರು ಮಾಡ್ತಿದಾರಾ? ಮಾಡ್ಲಿಲ್ಲ ಅಂದ್ರೆ ಯಾರು ಬರೋ ಮಾಡ್ಬೇಕಾಗಿದ್ದಾರೆ? ಯಾರು ಅವ್ರೇನ್ ಮಾಡ್ತಾರೆ? ಯಾರು ಕೊಟ್ಟಿದೀವಿ ಅಧಿಕಾರನ? MLA ಅಲ್ವಾ? ಇರ್ಬೇಕಲ್ವಾ? ಅವ್ರ ಸಂಬಳ ಎಷ್ಟು ಕೊಡ್ತಾ ಇದೀವಿ? ಸಂಬಳ ಎಷ್ಟು ಕೊಡ್ತಾ ಇದೀವಿ? MLA ಗೊತ್ತಾ ನಿಮ್ಗೆ? ಎಷ್ಟು ಕೊಡ್ತಾ ಇದ್ರೆ ಸಂಬಳ? 3 ಲಕ್ಷ. 3 ಲಕ್ಷ ಸಂಬಳ ಕೊಟ್ರೆ ದಿನಕ್ಕೆ ಎಷ್ಟು ಆಯ್ತಣ್ಣ? ದಿನಕ್ಕೆ ಎಷ್ಟು? 10,000. ಅದೇನಂದ್ರೆ 10,000 ನೀವು ಸಂಬಳ ಕೊಡ್ತಿದ್ದೀರಾ. ನೀವು ಕೂಲಿಗೆ ಹೋದ್ರೆ 200, 300, 500 ರೂಪಾಯಿ ಸಂಬಳ. ಅವನು ಕೂಲಿಗೆ ಹೋಗ್ಲಿ, ಕೆಲ್ಸಕ್ಕೆ ಹೋಗ್ಲಿ, ಹೋಗ್ಲಿ, ಟ್ರಿಪ್ ಹೋಗ್ಲಿ, ಬೇರೆಯವ್ರನ್ನು ಕರ್ಕೊಂಡು ಹೋಗ್ತಾರಲ್ವಾ? ಬೆಟ್ಟಕ್ಕೆ ಹೋಗಿ ಬಂದ್ರು ಅವ್ರಿಗೆ ಯಾಕೆ ಬಡದೇನೋ ನಂಬಿದ್ದಾರೆ ನಂದಿ ಬೆಟ್ಟ ಅಂದ್ರೆ? ಏನಾದ್ರು ಗೊತ್ತಾಗಿದ್ಯಾ? ನಂದಿ ಬೆಟ್ಟದ ವಿಡಿಯೋ ಓಡ್ತಾ ಇರ್ಬೇಕು ಅನ್ಸುತ್ತೆ. ಹಂಗಾಗಿ ನಾವ್ ಹೇಳ್ತಿರೋದು ಇಷ್ಟೇ, ಕೃಷಿ ಇಲಾಖೆ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ಬೇಕು. ಆರೋಗ್ಯ ಇಲಾಖೆಗೆ ಸಚಿವ ಇದ್ದಾನೆ, ಅದಕ್ಕೊಬ್ರು ಡೈರೆಕ್ಟರ್ಗಳಿದ್ದಾರೆ, ಜಿಲ್ಲಾ ಸರ್ಜನ್ ಇರ್ತಾನೆ, ತಾಲೂಕು ಆಡಳಿತಾಧಿಕಾರಿ ಇರ್ತಾನೆ. ಏನ್ ಮಾಡ್ತಿರೋದು ಅವೆಲ್ಲ? ಏನಾದ್ರು ಮಾಡ್ತಿದ್ರ? ಏನು ಮಾಡ್ತಿಲ್ಲ. ಅವರೆಲ್ಲ ಏನ್ ಮಾಡ್ತಾರೆ ಕೇಳಿ. ಕೃಷಿ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಿದ್ರೆ ಗೊತ್ತಾ? ಸಬ್ಸಿಡಿಲಿ ಯಾವ ಮಿಷಿನ್ ಎಷ್ಟು ಕೊಡ್ಬೇಕು, ಅದರಿಂದ ಕಂಪನಿಯಿಂದ ದುಡ್ಡು ಎಷ್ಟು ಬರುತ್ತೆ,
ಒಂದು ನಿನಗೆ ರೋಟೋವೇಟ್ರ್ ಕೊಡೋದು. ಆ ರೋಟೋವೇಟ್ರ್ ಬೆಲೆನೇ 86,000. ನಿನ್ನ ಹತ್ರನೇ 86,000 ಅವನು ಅಂಗಡಿಯನ್ನು ಕಟ್ಟಿಸ್ಕೊಂಡವನೆ. ಅದನ್ನ ಸರ್ಕಾರದವ್ರು ತಿರ್ಗಾ 50,000 ಅವನಿಗೆ ಕೊಡ್ತಾನೆ. ಅದ್ರ ಬೆಲೆ ಎಷ್ಟು? ನೀನ್ ಕೊಟ್ಟಿರೋ ಅಷ್ಟೇ. ಎಷ್ಟು ಕೊಟ್ಟಿರೋ ರೋಟೋವೇಟ್ರ್ ತಗೊಂಡಿರೋದು ನೀನು? 1,05,000. ನೀನ್ ಕೊಟ್ಟಿರೋದು 1,05,000 ಸಬ್ಸಿಡಿಗೆ ಅಂತ ಕೊಟ್ರ ನಿಂಗೆ? ಹೇಳಿ ಸರ್ ಹೆಂಗಂತದೆ ಡೈರೆಕ್ಟ್ ಕೊಟ್ರಾ? ಡೈರೆಕ್ಟ್ 95 ಇದ್ರಿ ಅವ್ರು ಕೊಡೋದು 95, ನಮ್ಮ ಕಡೆ 1,05,000 ಕಟ್ಟಿಸ್ಕೊಂಡ್ರ ಹಾ. 10,000 ನಿಮ್ಗೆ ಸಬ್ಸಿಡಿ ಆದಂದ್ರ ಕೊಡ್ತೀವಿ. ಅದ್ರ ಬೆಲೆ ಎಷ್ಟು? ಅದ್ರ ಬೆಲೆನೇ 95ಕ್ಕಿಂತ ಕಡಿಮೆ ಅಣ್ಣ. ಹೆಂಗ್ ಗೊತ್ತು ಅಂತ ಕೇಳು. ನಾನು ಮಾರ್ತೀನಿ ಸಬ್ಸಿಡಿಗಲ್ಲ, ನೇರವಾಗಿ ಮಾರ್ತೀನಿ. ಓಕೆ, ಹಂಗೆ ಕೃಷಿ ಇಲಾಖೆಯವರು ಯಾರು ದುಡ್ಡು ಬರ್ಬೇಕು ಅಂತ ಹೇಳಿ ಕುತ್ಕೊಂಡವ್ರೆ. ಇನ್ನು ಆರೋಗ್ಯ ಇಲಾಖೆಯಲ್ಲಿ ರೈತರು ಯಾವ ಬೆಳೆ ಬೆಳಿಬೇಕು, ಯಾವ ಬೆಳೆ ಬೆಳೆದ್ರೆ ಯಾವ ಬೆಳೆಗೆ ಯಾವ ಸಮಯದಲ್ಲಿ ಬೆಲೆ ಸಿಗುತ್ತೆ ಅನ್ನುವಂತ ವೈಜ್ಞಾನಿಕ ಬೆಳೆ ಮತ್ತು ಬೆಲೆ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳು ಯೋಚನೆ ಮಾಡಬೇಕು. ಅವ್ರು ಯೋಚನೆ ಮಾಡ್ತಿರೋದು ಯಂತ್ರ ಮಾರಾಟಕ್ಕೆ. ಎಷ್ಟು ದುಡ್ಡು ಬರುತ್ತೆ, ಕಮಿಷನ್ ಬರುತ್ತೆ, ಅವರು ಏನ್ ವ್ಯಾಪಾರ ಮಾಡಿದ್ರೆ ನಮಗೆ ಕಮಿಷನ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದಾರೆ. ಯಾವ ಭಾಗದ ರೈತರು ಈ ಮಳೆಗಾಲದಲ್ಲಿ, ಈ ವಾತಾವರಣದಲ್ಲಿ, ಈ ಹವಾಮಾನದಲ್ಲಿ ಯಾವ ಬೆಳೆ ಬೆಳಿಬೇಕು ಅಂತ ರೈತರಿಗೆ ಮಾರ್ಗದರ್ಶನ ಮಾಡಬೇಕಾದಂತ ಕೃಷಿ ಇಲಾಖೆಯವರು ರೈತರು ಏನು ಮಾಡಬಾರ್ದು ಅದನ್ನ ಮಾಡೋದಕ್ಕೆ ಮಾಡಿಸ್ತಾ ಇದ್ದಾರೆ. ಈಗ ಯಾವತ್ತಾದ್ರೂ MLA ಇದ್ರ ಬಗ್ಗೆ ಯೋಚನೆ ಮಾಡಿದಾನ? ನಿಮ್ಮ ಈ ಕ್ಷೇತ್ರದ MLA ಯಾವ ಕ್ಷೇತ್ರದ ನೀವು ಯಾವ ಅಂಗಡಿ ತಗೊಂಡಿದ್ದೀರೋ 1,05,000 ಕೊಟ್ಬಿಟ್ಟು ಅವನೇ 5,000 ತಗೊಂಡೋಗು JD ಕೊಡ್ತಾನೆ, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸಿಗೆ ಕೊಡ್ತಾನೆ, ಅಲ್ಲಿ TA ಕೊಡ್ತಾನೆ, ಅವ್ನು ಕೊಡ್ತಾನೆ. ನಿನ್ ದುಡ್ಡನ್ನ ಆಮೇಲೆ 50,000 ಬರುತ್ತಲ್ಲ ಅದೆಲ್ಲ ಅವ್ನ ಕಂಪನಿಗೆ. ಆ ಬೆಲೆಗಿಂತ 2 ಪಟ್ಟು ದುಡ್ಡು ಹೆಚ್ಚು ಮಾಡಿ ನಿಮಗೆ ಕೃಷಿ ಇಲಾಖೆಯಿಂದ ಮಿಷನ್ ಮಾರಕ್ಕೆ ಅದನ್ನ ನಡೆಸ್ತಾರೆ. ಅದನ್ನು ಮಾಡ್ಕೊಂಡು ಈಗ ಇವರು ಗ್ರಾಮ ಪಂಚಾಯತಿ ಅನುಭವ ಹೇಗಿದೆಯೋ ಕೇಳೋಣ. ಗ್ರಾಮ ಪಂಚಾಯತಿ ನಿಮ್ದು NM ಕಟ್ಸ ಹೇಗೆ ನಿಮ್ಮ ಅನುಭವಗಳು ಹೇಗಿದೆ? ಕಟ್ಸ ಗ್ರಾಮ ಪಂಚಾಯತಿಗೆ ಹೋದಾಗ